ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಕಡ್ಲಿಬೇಳೆ ವಡಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನು 1 ಗ್ಲಾಸ್ನಷ್ಟು ಕಡ್ಲಿಬೇಳೆನ 1 ತಾಸಿನಷ್ಟು ನೆನೆಸಿ ಇಟ್ಟೀನಿ. ಜಾಸ್ತಿ ನೆನೋದು ಬೇಡ, 1 ತಾಸಷ್ಟು ಸಾಕು. ನೆಕ್ಸ್ಟ್ ಇವನ್ನ ನೀರು ತೆಗೆದು ನಾನು ಕಾಳಷ್ಟನ್ನು ಬೇರೆ ಮಾಡ್ಕೊಂಡು ಬರ್ತೇನಂತ. ಸೊ ನೋಡಿರಿ, ನೀರನ್ನ ಸ್ಟ್ರೈನ್ ಮಾಡ್ಕೊಂಡು ಬಂದೀನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣಂತ. ಮಿಕ್ಸಿ ಮಾಡ್ಕೊಳಕ್ಕೆ ಫಸ್ಟ್ ನಾನು ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ನಾವೊಂದು 7 ರಿಂದ 8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಸೇರಿಸಿ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಕಡ್ಲಿಬೇಳೆ ಜೊತೆನ ಹಾಕಿದ್ರೆ ಮೆಣಸಿನ್ಕಾಯಿ ಭಾಳ ಪೇಸ್ಟ್ ಆಗಿಬಿಡ್ತೈತಿ. ಸೊ ಹಾಗಾಗಿ ನೋಡ್ರಿಲೆ ಈ ಥರ ತರಿಯಾಗಿ ಖಾರನ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಈಗ ಇದಕ್ಕೆ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಂಥ ಕಡ್ಲಿಬೇಳೆ ಏನಿತ್ತಲ್ಲ ಅದನ್ನು ಹಾಕೋತೇನಂತ. 2 ರೌಂಡ್ನಾಗ ನಾನು ಕಡ್ಲಿಬೇಳೆ ಹಾಕೋತೀನಿ. ಸೊ ಕಡ್ಲಿಬೇಳೆ ಹಾಕ್ಕೊಂಡು ಇದನ್ನು ಕೂಡ ನಾವು ಫೈನ್ ಪೇಸ್ಟ್ ಮಾಡಬಾರ್ದು ಮತ್ತು ನಾರ್ಮಲ್ ಆಗಿನೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ತರಿಯಾಗೂ ಇರಬೇಕು, ಸ್ವಲ್ಪ ಪೇಸ್ಟು ಆಗಿರಬೇಕು. ಆ ಥರ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿಲೆ ಈ ಥರ ಮಿಕ್ಸಿ ಮಾಡ್ಕೊಂಡೀನಿ. ಈಗ ಇದನ್ನು ಒಂದು ಬೌಲಿಗೆ ನಾವು ತಕ್ಕೊಳ್ಳೋಣಂತ. ಸೊ ಮಿಕ್ಸಿ ಮಾಡ್ಕೊಂಡಂಥ ಕಡ್ಲಿಬೇಳೆ ಏನೈತಲ್ಲ ಅದನ್ನಷ್ಟು ನಾನು ಒಂದು ಬೌಲಿಗೆ ತಕ್ಕೊಳಕತ್ತೀನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕಡ್ಲಿಬೇಳೆ ವಡಿ ರೆಡಿ ಆಗ್ತಾವೆ ನೋಡ್ರಿ. ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಸೊ ನಾನು ಕಡ್ಲಿಬೇಳೆನೆಲ್ಲ ಒಂದು ಬೌಲಿಗೆ ತಕ್ಕೊಂಡ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನ ತಗೋರಿ ಮತ್ತು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚ್ರಿ. ನಾವು 1 ಗ್ಲಾಸ್ ಕಡ್ಲಿಬೇಳೆಗೆ ಒಂದು 4 ಮೀಡಿಯಮ್ ಸೈಜದ ಉಳ್ಳಾಗಡ್ಡಿನ ತೊಗೊಂಡಿನಿ. ನೆಕ್ಸ್ಟ್ ಇದಕ್ಕೆ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಅರ್ಧ ಕಟ್ಟಿನಷ್ಟು ನಾನು ಕೊತ್ತಂಬರಿನ ಹಾಕ್ಕೊಳತ್ತೀನಿ. ಈಗ ಇದಕ್ಕೆ 1 ಚಮಚದಷ್ಟು ನಾನು ಅಜ್ವಾಯಿನ ಹಾಕೋತೀನಿ ಮತ್ತು 1 ಚಮಚದಷ್ಟು ಜೀರಿಗೆನ ಹಾಕೋತೀನಿ ಮತ್ತು ಒಂದು 2 ರಿಂದ 3 ಚಿಟಿಕೆಯಷ್ಟು ನಾನು ಇದಕ್ಕೆ ಸೋಡಾ ಹಾಕೋತೀನಿ. ಈಗ ಮತ್ತೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೋತೀನಿ. ಮಿಕ್ಸಿ ಮಾಡ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೆ. ಸೊ ಇಲ್ಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫಸ್ಟ್ ಇದನ್ನು ಡ್ರೈ ಇಷ್ಟನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಕಡ್ಲಿಬೇಳೆ ನೆನೆಸಿ ಇಟ್ಟಿದ್ದ ನೀರೇನಿರ್ತದಲ್ಲ ಅಷ್ಟು ಮತ್ತು ಉಳ್ಳಾಗಡ್ಡಿ ಒಳಗಿಂದ ನೀರು ಅಷ್ಟೇ ಇದಕ್ಕೆ ಸಫಿಷಿಯೆಂಟ್ ಆಗ್ತೈತಿ. ಸೊ ಇದು ಭಾಳ ಅಳಕಾಗಬಾರ್ದು ಮತ್ತು ಭಾಳ ಗಟ್ಟಿ ಆಗಬಾರ್ದು, ಮೀಡಿಯಮ್ ಹದಕ್ಕನ ಇರಬೇಕು. ಫಸ್ಟ್ ಇದನ್ನು ಒಂದು ಸಲ ನಾವು ಚಲೋತ್ನಂಗೆ ಕಲಿಸ್ಕೊಳತ್ತೀನಿ. ಇನ್ನೊಂದು ಸೈಡ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡೀನಿ. ಇದು ಭಾಳ ಹೊತ್ತು ನೆನಿಬೇಕಂತಿಲ್ಲ, ಏನಿಲ್ಲ. ಕಡ್ಲಿಬೇಳೆ ನೆನೆದಿರ್ತಾವೆ ಅಷ್ಟೇ ಸಾಕು. ಹಿಟ್ಟು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ವಡಿನ ಬಿಟ್ಕೊಂಡ್ಬಿಡೋದು ನೋಡಿರಿ. ಸೊ ಇದನ್ನು ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ. ಈಗ ಸಂಜೆ ಸ್ನ್ಯಾಕ್ಸ್ ಚಹಾ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಸೊ ಇದು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಆದಮೇಲೆ ಈಗ ನಾನು ಇದಕ್ಕೆ 2 ಟೀ ಸ್ಪೂನ್ನಷ್ಟು ಕಡ್ಲಿ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಜಸ್ಟ್ ಫಾರ್ ಬೈಂಡಿಂಗಿಗೆ ಅಂತ ಹೇಳಿ. ಜಾಸ್ತಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಗಟ್ಟಿ ಆಗಿಬಿಡ್ತಾವೆ ವಡಿ. ಸೊ ಹಾಗಾಗಿ ಜಸ್ಟ್ ಬೈಂಡ್ ಆಗಲಿ ಅಂಥೇಳಿ ನಾನು 2 ಸ್ಪೂನಷ್ಟು ಹಾಕ್ಕೊಂಡು ಚಲೋತ್ನಂಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿರಿ. ಈಗ ಹಿಟ್ಟು ಚಲೋ ಮಿಕ್ಸ್ ಆಗೈತಿ. ಇನ್ನೊಂದು ಸೈಡ ಎಣ್ಣೆನೂ ಕಾದೈತಿ. ಬರ್ರಿ ಕಡ್ಲಿಬೇಳೆ ವಡಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಎಣ್ಣೆನ ಫಸ್ಟ್ ಒಂದು ಸಲ ಚಲೋತ್ನಂಗೆ ಕಾಯಿಸ್ಕೊಂಡು ಫ್ಲೇಮ್ನ ಲೋ ಮಾಡಿಕೊಂಡು ವಡಿನ ಬಿಟ್ಕೋಬೇಕು. ಫಸ್ಟ್ ಕೈಗೆ ಒಂಚೂರು ನೀರು ಹಚ್ಕೊಂಡು ಆಮೇಲೆ ಒಂಚೂರು ಹಿಟ್ಟಿಂದ ಬಾಲ್ ಥರ ತೊಗೊಂಡು ಅದನ್ನು ಕೈ ಒಳಗನ ಈ ಥರ ತಟ್ಟಿ ಆಮೇಲೆ ಇದನ್ನು ಎಣ್ಣೆ ಒಳಗೆ ಬಿಡಬೇಕು. ಬಿಡುವಾಗ ಫ್ಲೇಮು ಸ್ವಲ್ಪ ಮೀಡಿಯಮ್ ಇರಲಿ. ಸೊ ಇದು ಬಬಲ್ಸ್ ಬರೋದೆಲ್ಲ ಕಡಿಮೆ ಆದಮೇಲೆ ಹೊಳಸಿ ಹಾಕಿ ಮೀಡಿಯಮ್ ಫ್ಲೇಮ್ನಾಗನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಬೇಯಿಸ್ಕೊಳ್ಳೋಣಂತ. ಹಿಟ್ಟು ಒಳಗೂ ಎಲ್ಲ ಈಕ್ವಲಾಗಿ ಬೇಯಬೇಕಂದ್ರೆ ಫ್ಲೇಮ್ ಕಡಿಮೆನೇ ಇರಬೇಕು. ನಿಮಗೆ ಬೇಕಿದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋಬೋದು ಕಡಲೆ ಹಿಟ್ಟಿನ ಬದಲಿ. ಬಟ್ ಆದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೆ ವಡಿ ಭಾಳ ಗಟ್ಟಿ ಆಗಿಬಿಡ್ತಾವೆ. ಸೊ ಹಾಗಾಗಿ ಕಡ್ಲೆ ಹಿಟ್ಟು ಹಾಕಿನ ನೀವು ವಡಿನ ಮಾಡಿರಿ. ಸೊ ನೋಡಿರಿ, ಈಗ ಬಬಲ್ಸ್ ಬರೋದು ಕಡಿಮೆ ಆಗೈತಿ. ನಾ ಇವನ್ನ ಹೊಳಿಸಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಚಲೋತ್ನಂಗೆ
ಫ್ರೈಯ ಮಾಡ್ಕೋತೇನಂತ. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗೈತಿ, ಚುಮು ಚುಮು ಮಳೆ ಐತಿ ನಮ್ಮ ಧಾರವಾಡದಾಗಂತೂ. ಈ ಥರ ಸಂಜೆ ಸ್ನ್ಯಾಕ್ಸಿಗೆ ಚಾ ಜೊತೆ ಸರ್ವ್ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡ್ರಿ. ಎಲ್ಲರೇ ಒನ್ ಡೇ ಟ್ರಿಪ್ ಹೊಂಟಾಗೂ ಈ ಥರ ಮಾಡ್ಕೊಂಡು ಹೋದ್ವಿ ಅಂದ್ರೆ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತಾವೆ. ಸೊ ಬರ್ರಿ ನಾ ಈಗ ಇವನ್ನ ಫುಲ್ ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ವಡಿ ಡೀಪ್ ಫ್ರೈ ಆಗಿ ರೆಡಿಯಾಗ ನೋಡ್ರಿ. ಕಲರ್ ಎಷ್ಟು ಮಸ್ತ್ ಬಂದವು ಮತ್ತು ಟೇಸ್ಟು ಕೂಡ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಸೊ ಇವನ್ನೆಲ್ಲ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ತಕ್ಕೊಂಡು ಇನ್ನೊಂದಿಷ್ಟು ವಡಗಳನ್ನ ಕರ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತೆ. ಸೊ ಫ್ರೆಂಡ್ಸ್, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರುವಂಥ ಸಂಜೆ ಸ್ನ್ಯಾಕ್ಸು ಕಡ್ಲಿಬೇಳೆ ವಡಿ ರೆಡಿಯಾಗ್ಯಾವ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಟೇಸ್ಟ್ ಕೂಡ ಭಾರಿ ಮಸ್ತಾಗಿರ್ತಾವೆ. ಸಂಜೆ ಸ್ನ್ಯಾಕ್ಸು ಟೀ ಜೊತೆ ಸರ್ವ್ ಮಾಡಿರಿ, ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಬಂದಿರ್ತಾವೆ. ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.